ನಮ್ಮ ಮುಂದೆ ಇವತ್ತು 2025 ಬಜಾಜ್ ಅವರ ಚೇತಕ್ ಇದೆ. ಸೊ ಈ ಗಾಡಿ ಬಗ್ಗೆ ಸ್ಲೈಟಾಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ರೆಡ್ ಕಲರ್ ಬಗ್ಗೆ ಮಾತಾಡಲೇಬೇಕು. ಫುಲ್ ಮ್ಯಾಟ್ ಫಿನಿಶ್ ಇರೋದ್ರಿಂದ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಈ ಥರ ಚೇತಕ್ ಡೀಕ್ಯಾಲ್ಸ್ ಕೊಟ್ಟಿರೋದ್ರಿಂದ ತುಂಬ ಸ್ಟನ್ನಿಂಗ್ ಆಗಿ ಕಾಣಿಸ್ತಿದೆ. ಇನ್ನು ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಕಂಪ್ಲೀಟಾಗಿ LED ಕೊಟ್ಟಿದ್ದಾರೆ. ಅದು ಈ DRLs ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಇನ್ನು ಇದರಲ್ಲಿ ಅಲಾಯ್ ವೀಲ್ಸು ಅಷ್ಟೇ ಬ್ಲ್ಯಾಕ್ ಫಿನಿಶು ಮತ್ತು ಈ ರೆಡ್ ಕಾಂಬಿನೇಷನಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಕಂಫರ್ಟು ಅಷ್ಟೇ ಒಳ್ಳೆ ಸೀಟ್ ಕವರ್ ಕೊಟ್ಟಿದ್ದಾರೆ. ಮೈನರ್ ಚೇಂಜಸ್ ಎಲ್ಲ ನೋಡಿದ್ರೆ ಮೇಜರ್ ಚೇಂಜಸ್ ನೋಡಿ ಇಲ್ಲಿದೆ. 5 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದು ಫುಲ್ ಟಚ್ ಸ್ಕ್ರೀನ್ ಆಗಿರುತ್ತೆ. ಇನ್ನು ಕಂಟ್ರೋಲ್ಸು ಅಷ್ಟೇ ನಮಗೆ ಹಳೆ ಚೇತಕ್ಗಿನ್ನ ಇದರಲ್ಲಿ ಕಂಟ್ರೋಲ್ಸ್ನೆಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ನೋಡೋಂಗಿದ್ರೆ ಅದೇ ಮೇಜರ್ ಇಂಪ್ರೂವ್ಮೆಂಟ್ ಅನ್ಬೋದು. ಇಲ್ಲಿ ಬೂಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡ್ಕೊಂಡಿದ್ರೆ ಇಲ್ಲಿ ನಮಗೆ ಬೂಟ್ ಓಪನ್ ಆಗುತ್ತೆ. 35 ಲೀಟರ್ಸ್ ಆಫ್ ಸ್ಪೇಸ್ ಸಿಗುತ್ತೆ. ಸೊ ಇನ್ನು ಇದನ್ನು ಕ್ಲೋಸ್ ಮಾಡಿದ್ರೆ ಇದೊಂದೇ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟಿರೋದು. ಫ್ರಂಟಲ್ಲೂ ಕೊಟ್ಟಿದ್ದಾರೆ. ಈ ಬಟನ್ನೇ ನಾವು ಸಿಂಗಲ್ ಪ್ರೆಸ್ ಮಾಡಿದ್ರೆ ಫ್ರಂಟಲ್ಲಿ ಬೂಟ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ USB. ಆಮೇಲೆ ಕೆಳಗಡೆ ನಮಗೆ ಟೂಲ್ ಬಾಕ್ಸ್ ಸಿಗುತ್ತೆ. ಇನ್ನು ಅದ್ರ ಪಕ್ಕದಲ್ಲಿ ನಮಗೆ ಸ್ಲೈಟಾಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಗಾಡಿ ಬಗ್ಗೆ ಸ್ಲೈಟಾಗಿ ತಿಳ್ಕೊಂಡ್ರೆ ಇನ್ ಡೆಪ್ತ್ ಡೀಟೇಲ್ ರಿವ್ಯೂ ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಲಿಂಕ್ ಇನ್ ಬಯೋ, ಹೋಗಿ ಬೇಗ ಚೆಕ್ಔಟ್ ಮಾಡಿ.